ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಈ ವಿಡಿಯೋದಲ್ಲಿ ಎಲ್ಲಿಗೆ ಹೋಗೋಣಪ್ಪ ಅಂದರೆ, ಇಡೀ ಕರ್ನಾಟಕದಲ್ಲಿಯೇ ಎರಡನೇ ಎತ್ತರವಾದ ಗುಮ್ಮಟೇಶ್ವರ ಮೂರ್ತಿ ಅಥವಾ ಬಾಹುಬಲಿ ಮೂರ್ತಿಯ ವಿಗ್ರಹದ ಹತ್ರ ಹೋಗೋಣ. ಈ ಬಾಹುಬಲಿ ಪ್ರತಿಮೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದೆ. ಅದಕ್ಕೆ ನಾವು ನಮ್ಮೂರಾದ ಕುಷ್ಟಗಿಯಿಂದ ಉಡುಪಿ ಜಿಲ್ಲೆಯ ಕಾರ್ಕಳಕ್ಕೆ ಹೋಗೋಣ, ಬನ್ನಿ. ನಾವು ಗುಮ್ಮಟೇಶ್ವರ ಮೂರ್ತಿ ಹತ್ರ ಹೋದಾಗ ಡೋರ್ ಕ್ಲೋಸ್ ಆಗಿತ್ತು. ಯಾಕಂದರೆ ನಾವು 8:00ವರೆಗೆ ಹೋಗಿದ್ವಿ, ಅದು ಓಪನ್ ಆಗೋದು 9 ಗಂಟೆಗೆ. ಅದಕ್ಕೆ ಸ್ವಲ್ಪ ಏನಾಗಲ್ಲ ಅಂತ ಸೈಡೆಲ್ಲ ಗ್ಯಾಪ್ ಇತ್ತು. ಅದಕ್ಕೆ ಅದನ್ನು ದಾಟ್ಕೊಂಡು ಮುಂದೆ ಬಂದ್ವಿ. ಮುಂದೆ ಎಲ್ಲ ನೋಡೋಕ್ಕೆಲ್ಲ ವ್ಯೂ ಚೆನ್ನಾಗಿತ್ತು. ಹಂಗೆ ನೋಡ್ಕೊತ ಅಡ್ಡಾಡ್ಕೊತ ಹಾಗೆ ಮೇಲೆ ಏರಿದ್ವಿ. ಒಟ್ಟಿನಲ್ಲಿ 2 ರಸ್ತೆ ಇದೆ. ನಾವು ಈಗ ಹೋಗ್ತಿರೋದು ಅದು ಬಾಹುಬಲಿಯ ಹಿಂದ್ಗಡೆ ಇರುವ ರಸ್ತೆ. ಇಲ್ಲಿ ಕಾರುಗಳೆಲ್ಲ ಹೋಗ್ಬೋದು, ಆದರೆ 2 ಗಾಲಿ ಇರುವಂಥ ವಾಹನಕ್ಕೆ ಇಲ್ಲಿ ಅಲೋ ಇಲ್ಲ. ಯಾಕಂದರೆ ಇದು ಎತ್ತರವಾಗಿರೋದ್ರಿಂದ ಮ್ಯಾಕ ಏರೋ ಮುಂದೆ ಆವಾಗಲ್ಲ ಅಂತಂದು ಎಲ್ಲರೂ ತೊಗೊಂಡ್ಬಿಡ್ತಾರಂತಂದು ಅಲ್ಲಿ ಅಲೋ ಮಾಡಿಲ್ಲ, ನಡ್ಕೊಂಡು ಹೋಗ್ಬೋದು. ಬಾಹುಬಲಿ ಪ್ರತಿಮೆ ಪಕ್ಕದಲ್ಲಿನೇ ಒಂದು ಚಿಕ್ಕ ಕೊಳೆ ಇದೆ. ಅದರಲ್ಲೆಲ್ಲ ನೀರು ಹಸಿರಾಗ್ಬಿಟ್ಟವು. ನಾವು ಈ ಕಾಲದಾಗ ಹೋಗಿದ್ದಕ್ಕೆ ಹಸಿರಾಗಿ ಎದಕ್ಕಾಗಿವೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲ ನೀರೆಲ್ಲ ಹಸಿರಾಗಿಬಿಟ್ಟವು. ಅದ್ರ ಮುಂದೆ ಹೋದರೆ ಈ ಥರ ಎಲ್ಲ ಗ್ರೌಂಡ್ ಇದೆ. ಇನ್ನು ಕದ ತೆಗೆದಿಲ್ಲ ಅವರು, ಯಾಕಂದರೆ ಟೈಮು ಆಗಲೇ ಹೇಳ್ದಂಗೆ 9 ಗಂಟೆಗೆ ಓಪನ್ ಆಗುತ್ತೆ. ಈ ಗೇಟು ಹಂಗೆ ನಾವು ದೂಕೊಂಡು ಓಪನ್ ಮಾಡ್ಕೊಂಡು ಬಂದೀವಿ. ಅಷ್ಟೇನು ಸೆಕ್ಯೂರಿಟಿ ಏನಿಲ್ಲ. ಅಲ್ಲಿ ಗೇಟ್ ಹಾಕಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಆದರೆ ಹೊರಗಡೆಯಿಂದ ಈ ಥರ ವ್ಯೂ ಇದೆ. ಬಾಹುಬಲಿ ಪ್ರತಿಮೆ ಎದುರಿಗೆ ಸ್ಟ್ರೇಟ್ ಆಗಿ ಬ್ರಹ್ಮ ಯಕ್ಷ ಮಹಾಸ್ತಂಭ ಎಂಬ ಕಂಬ ಇದೆ. ಇದು ಸ್ಥಾಪನೆಯಾಗಿದ್ದು ಅಂದಾಜು 29/2/1436ರಂದು. ಇದರ ಎತ್ತರ 25 ಫೀಟ್ ಇದೆ. ಈಗ ಅವರು ಓಪನ್ ಮಾಡೋರು ಬಂದರು, ಇದನ್ನ ಅರ್ಚನೆ ಮಾಡೋರು, ಪೂಜೆ ಮಾಡೋರು ಓಪನ್ ಮಾಡಿರ್ತಾರೆ. ಈಗ ಹೋಗಂಬ್ರಿ, ನಾವು ಚಪ್ಪಲಿ ಬಿಟ್ಟು ಹೋಗಂಬ್ರಿ. ಈ ಗುಮ್ಮಟೇಶ್ವರ ಮೂರ್ತಿ 13 ಮೀಟರ್ ಎತ್ತರವಿದೆ. ಈ ಮೂರ್ತಿಯನ್ನು 1432ರಲ್ಲಿ ಕಾರ್ಕಳದ ಅರಸ ವೀರಪಾಂಡ್ಯ ಭೈರವರವರು ಸ್ಥಾಪಿಸಿರುತ್ತಾರೆ. ಗುಮ್ಮಟೇಶ್ವರ ಮೂರ್ತಿಯ ಹಿಂದೆ ತೀರ್ಥಂಕರರ ಮೂರ್ತಿಗಳಿವೆ. ತೀರ್ಥಂಕರರು ಎಂದರೆ ಜೈನ ಧರ್ಮದಲ್ಲಿ ಪೂಜ್ಯ ವ್ಯಕ್ತಿಗಳನ್ನು ತೀರ್ಥಂಕರರು ಎನ್ನುವರು. ಒಟ್ಟು ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರರಿದ್ದಾರೆ. ಅವರೆಲ್ಲ ಮೂರ್ತಿಗಳನ್ನು ಗುಮ್ಮಟೇಶ್ವರ ಮೂರ್ತಿಯ ಹಿಂದೆ ಚಿಕ್ಕದಾಗಿ ಮಾಡಿಟ್ಟಿದ್ದಾರೆ. ಫಸ್ಟಿಗೆ ಹೇಳಿದ ಹಾಗೆ ಗುಮ್ಮಟೇಶ್ವರ ಮೂರ್ತಿಗೆ 2 ದಾರಿ ಇವೆ.
ಒಂದು ಮೆಟ್ಲು ಇನ್ನೊಂದು ರಸ್ತೆ. ಮೆಟ್ಲು ಟೋಟಲ್ 170 ಮೆಟ್ಲುಗಳಿವೆ. ನಾವು ಈಗ ಆ ದಾರಿಯಿಂದ ಇಳ್ಕೊಂಡು ಹೋಗೋಣ.